ಹಲೋ ಎವ್ರಿವನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಲೇಷನ್ ಎಕ್ಸ್ಪೋಸರ್ದ ಕಾನ್ಸೆಪ್ಟು ಮೀನಿಂಗು ನೋಡಿದ್ವಿ. ಅದರಲ್ಲಿ ಟ್ರಾನ್ಸ್ಲೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ 10 ಮಾರ್ಕ್ಸಿಗೆ ಪ್ರಾಬ್ಲಮ್ ಬರುತ್ತೆ. ಅದರ ಸ್ಪೆಸಿಮೆನ್ನು ಮತ್ತು ಎಕ್ಸಾಮ್ ಟ್ರಿಕ್ಸ್ಗಳನ್ನು ಕೂಡ ನೋಡಿದ್ವಿ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಅವರು ಫಸ್ಟ್ ಅದನ್ನು ನೋಡ್ರಿ. ಅದ್ರ ಬೇಸ್ಡ್ ಮೇಲೆ ಇರುವಂತಹ ಪ್ರಾಬ್ಲಮನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. KUD 2024ರಲ್ಲಿ ಬಂದಿರುವಂತಹ ಪ್ರಶ್ನೆ, ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡರ್ ಹಿಸ್ಟಾರಿಕಲ್ ರೇಟ್, ಕರೆಂಟ್ ರೇಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್ ಆ್ಯಸ್ ಆನ್ 31/3/2023. A. Historical rate $1 is equal to ₹70. Current rate $1 is equal to ₹82. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ನೀವು ಫಸ್ಟ್ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ರುಪೀಸ್ ಒಳಗಿದೆಯೋ ಅಥವಾ ಡಾಲರ್ ಒಳಗಿದೆಯೋ ಅನ್ನೋದನ್ನು ನೋಡಬೇಕು. ಈ ಒಂದು ಕ್ವಶನ್ ಒಳಗೆ ಬ್ಯಾಲೆನ್ಸ್ ಶೀಟ್ ಇರೋದು ಅಮೌಂಟ್ ಇನ್ ರುಪೀಸ್ ಅಂತ ಇಲ್ಲಿ ಮೆನ್ಷನ್ ಮಾಡ್ಯಾರ. ಹಾಗಾಗಿ ಇಲ್ಲಿ ಇರುವಂತಹ ರುಪೀಸನ್ನು ನೀವು ವ್ಯಾಲ್ಯೂಗಳನ್ನು ಏನು ಮಾಡಬೇಕು, ಡಾಲರಿಗೆ ಕನ್ವರ್ಟ್ ಮಾಡಬೇಕು. ಡಾಲರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನೀವು ಕೊಟ್ಟಿರುವಂತಹ ಎಲ್ಲ ವ್ಯಾಲ್ಯೂಗಳನ್ನು ಏನು ಮಾಡಬೇಕು, ಡಿವೈಡೆಡ್ ಬೈ ಮಾಡಬೇಕು. ಡಿವೈಡೆಡ್ ಬೈ ಹಿಸ್ಟಾರಿಕಲ್ ರೇಟು ಅಥವಾ ಕರೆಂಟ್ ರೇಟು. ಆಯಾ ಮೆಥಡಲ್ಲಿ ಮಾಡುವಾಗ ನೀವು ವ್ಯಾಲ್ಯೂಗಳನ್ನು ಡಿವೈಡೆಡ್ ಬೈ ಮಾಡಬೇಕು. ಇದನ್ನು ನೀವು ಸರಿಯಾಗಿ ನೆನಪಿಟ್ಕೋರಿ. ಇಲ್ಲಿಯೇ ಭಾಳಷ್ಟು ಹುಡುಗರು ತಪ್ತೀರಿ. ಡಿವೈಡೆಡ್ ಬದಲಿ ಮಲ್ಟಿಫಿಕೇಷನ್ ಮಾಡಿ. ಪರ್ಟಿಕ್ಯುಲರ್ಸ್ದಲ್ಲಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಾರ. ಅದರಲ್ಲಿ A ಆ್ಯಂಡ್ B ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಒಳಗೆ ಬಾರೋಯಿಂಗ್ಸ್, ಕರೆಂಟ್ ಲಯಬಿಲಿಟೀಸ್ ಒಳಗೆ ಐಟಮ್ ಯಾವುದು ಹೇಳಿಲ್ಲ, ವ್ಯಾಲ್ಯೂ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅಸೆಟ್ಸನ್ನು ನೋಡಿದ್ರೆ, ಅಸೆಟ್ಸ್ ಒಳಗೆ ನಾನ್ ಕರೆಂಟ್ ಅಸೆಟ್ಸ್ದಲ್ಲಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸು ಮತ್ತು ಇನ್ವೆಸ್ಟ್ಮೆಂಟ್ 2 ಐಟಮ್ ಇದ್ದಾವೆ. ಕರೆಂಟ್ ಅಸೆಟ್ಸ್ದೊಳಗೆ ಇನ್ವೆಂಟರೀಸ್, ಟ್ರೇಡ್ ರಿಸೀವೇಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟು ಕ್ವಶನ್ಗಳು. ಆಫ್ಟರ್ ಟ್ರಾನ್ಸ್ಲೇಟಿಂಗ್ ದ ಅಬೋವ್ ಬ್ಯಾಲೆನ್ಸ್ ಶೀಟ್ ಫೈಂಡ್ ಪ್ರಾಫಿಟ್ ಆರ್ ಲಾಸ್. ಬರೀ ನೀವು ಟ್ರಾನ್ಸ್ಲೇಟ್ ಮಾಡಿ ಇಟ್ಟರೆ ನಡೆಯೋದಿಲ್ಲ. ಪ್ರಾಫಿಟ್ಟು ಅಥವಾ ಲಾಸ್ ಆಗಿತ್ತು ಅನ್ನೋದನ್ನು ಹೇಳಬೇಕು. ಇದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಕೆಲವು ಸಾರಿ 10 ಮಾರ್ಕ್ಸಿಗೆ ಪ್ರಾಬ್ಲಮ್ ಬಂದೈತಿ, ಕೆಲವು ಸಾರಿ ಇದೇ ಕ್ವಶನ್ನ ಕೇಸ್ ಸ್ಟಡಿಗೆ ಬಂದಿದೆ. ಹಾಗಾಗಿ 10 ಮಾರ್ಕ್ಸ್ ಸೆಕ್ಷನ್ C ದಿಂದ ನಾವು ನೋಡಿದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಆಗಿದೆ. ಈ ಒಂದು ಪ್ರಾಬ್ಲಮದ ಆನ್ಸರನ್ನು ನಾವು ಸಾಲ್ವ್ ಮಾಡೋಣ. ಫಸ್ಟ್ ನೀವು ಕೊಟ್ಟಿರೋದನ್ನು ಏನು ಮಾಡಬೇಕು, ಪರ್ಟಿಕ್ಯುಲರ್ಸ್ ಐಟಮ್ಗಳನ್ನು ಬರ್ಕೋರಿ. ಪರ್ಟಿಕ್ಯುಲರ್ ಐಟಮ್ದಲ್ಲಿ ನಾನು ಫಸ್ಟು ಅಸೆಟ್ಸನ್ನು ಮೆನ್ಷನ್ ಮಾಡೀನಿ, ಅಸೆಟ್ಸು. ಅದಾದಮೇಲೆ ಉಳಿದಿರೋದೆಲ್ಲ ಐಟಮ್ಗಳು ಏನು ಕೊಟ್ಟಾರೋ ಅದೇ ರೀತಿಯಲ್ಲಿ ಬರೆದೀನಿ. ಸಿಮಿಲರ್ಲಿ ಲಯಬಿಲಿಟೀಸಲ್ಲಿ ಇಕ್ವಿಟಿ ಆ್ಯಂಡ್ ನೆಟ್ವರ್ತನ್ನು ತೊಗೊಂಡಿವಿ. ಇಕ್ವಿಟಿ ನೆಟ್ವರ್ತ್ ಅಂದರೆ ಅರ್ಥ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಎರಡೂ ಸೇರಿ ಒಂದು ಇಕ್ವಿಟಿ ನೆಟ್ವರ್ತ್ ಒಳಗೆ ಬರಿಬೇಕು. ಇದಾದಮೇಲೆ ವ್ಯಾಲ್ಯೂಸ್ಗಳನ್ನು ಬರ್ಕೋರಿ. ವ್ಯಾಲ್ಯೂಸ್ಗಳಲ್ಲಿ ಇಕ್ವಿಟಿ ನೆಟ್ವರ್ತ್ ಟೋಟಲ್ 8 ಲ್ಯಾಕ್ ಬರ್ದೇವಿ. 8 ಲ್ಯಾಕ್ ಅಂದರೆ 6 ಲ್ಯಾಕ್ ಶೇರ್ ಕ್ಯಾಪಿಟಲ್ ಪ್ಲಸ್ 2 ಲ್ಯಾಕ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ನಿಮ್ಗೆ ಫಸ್ಟ್ ಮೆಥಡ್ ಕೇಳಿರೋದವರು ಹಿಸ್ಟಾರಿಕಲ್ ರೇಟ್ ಮೆಥಡಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಹಿಸ್ಟಾರಿಕ್ ರೇಟ್ ಮೆಥಡಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗಳನ್ನು ನೀವು ಏನು ಮಾಡಬೇಕು, ಡಿವೈಡೆಡ್ ಬೈ 70 ಮಾಡಿ ಬರಿಬೇಕು. 7 ಲ್ಯಾಕ್ ಡಿವೈಡೆಡ್ ಬೈ 70 ಇದೇ ರೀತಿಯಲ್ಲಿ ಎಲ್ಲವನ್ನು ಬರಿಬೇಕು. ಟ್ರಾನ್ಸ್ಲೇಟ್ ಮಾಡಿರೋ ಬ್ಯಾಲೆನ್ಸ್ ಶೀಟು ಇಷ್ಟು ಬರುತ್ತೆ. ಎರಡನೇದು ಏನು ಹೇಳ್ಯಾರ ಅಂತಂದ್ರೆ, ಕನ್ವರ್ಟ್ ಮಾಡಬೇಕಾಗಿರೋದು ಡಾಲರ್ ಇನ್ ಕರೆಂಟ್ ರೇಟಿಗೆ ಕನ್ವರ್ಟ್ ಮಾಡಬೇಕು. ಕರೆಂಟ್ ರೇಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿಯೂ ಕೂಡ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗಳು ಏನಿದಾವೆ ಎಲ್ಲವನ್ನು ಡಿವೈಡೆಡ್ ಬೈ ಕರೆಂಟ್ ರೇಟ್ ಇರೋದೆಷ್ಟು 82. 7 ಲ್ಯಾಕ್ ಡಿವೈಡೆಡ್ ಬೈ 82 ಎಲ್ಲ ವ್ಯಾಲ್ಯೂಗಳನ್ನು ನೀವು ಡಿವೈಡೆಡ್ ಬೈ ಮಾಡಿ ಬರಿಬೇಕು.
ಇಕ್ವಿಟಿ ನೆಟ್ವರ್ತನ್ನು ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೊಗೊಂಡೀವಿ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು. ಟೋಟಲ್ ಅಸೆಟ್ಸ್ ಒಳಗಡೆ ಏನು ಮಾಡಬೇಕು ಅಂತಂದ್ರೆ, ಟೋಟಲ್ ಅಸೆಟ್ಸ್ ಒಳಗಡೆ ನೀವು ಲಯಬಿಲಿಟೀಸ್ ಏನು ಐಟಮ್ ಅದಾವೆ ಇವೆರಡು ಮೈನಸ್ ಮಾಡಿ ಅಸರ್ಟೇನ ಮಾಡಬೇಕು. 18,292.68 ಮೈನಸ್ 6,097.56 ಮೈನಸ್ 2,439.02 ಮೈನಸ್ ಮಾಡಿದ್ರೆ ವ್ಯಾಲ್ಯೂ ನಿಮ್ಗೆ 9,756.10 ಬರುತ್ತೆ. ಅದನ್ನು ನೀವು ಇಲ್ಲೇ ಬರಿಬೇಕು. ಇದು ಡಾಲರ್ ಇನ್ ಕರೆಂಟ್ ರೇಟಿಗೆ ಟ್ರಾನ್ಸ್ಲೇಟ್ ಕಂಪ್ಲೀಟ್ ಆದಂಗೆ. ಇದೇ ರೀತಿಯಲ್ಲಿ ಇನ್ನೊಂದು ಕೇಳಿರೋದು ಡಾಲರ್ ಇನ್ ಕರೆಂಟ್ ರೇಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್. ಇದು ಕೂಡ ಸಿಮಿಲರ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ಸ್ಪೆಸಿಮನನ್ನು ಸರಿಯಾಗಿ ನೋಡ್ಕೊರಿ. ಸ್ಪೆಸಿಮನ್ನದ ಪ್ರಕಾರ ಎಲ್ಲವುಗಳನ್ನು ಟ್ರಾನ್ಸ್ಲೇಟ್ ಮಾಡಿ. ಇಲ್ಲಿಯೂ ಕೂಡ ಇಕ್ವಿಟಿ ನೆಟ್ವರ್ತನ್ನು ನಾವು ಕ್ವಶನ್ ಮಾರ್ಕ್ ಹಾಕೀವಿ. ಸಿಮಿಲರ್ಲಿ ಹಿಂದೆ ಯಾವ ರೀತಿ ಮಾಡಿದ್ರು, ಟೋಟಲ್ ಅಸೆಟ್ಸ್ ಒಳಗಡೆ ಎರಡು ಈ ಲಯಬಿಲಿಟೀಸ್ಗಳನ್ನು ಮೈನಸ್ ಮಾಡಿರಿ. ಮೈನಸ್ ಮಾಡಿ ಬಂದಿರೋ ವ್ಯಾಲ್ಯೂವನ್ನು ಇಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಒಳಗೆ ಬರಿಬೇಕು. ಈ ಕೇಸ್ ಒಳಗೆ 10,592.33 ಬರುತ್ತೆ. ಅದನ್ನು ನಾವು ಎಲ್ಲಿ ಬರಿಬೇಕು, ಈ ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಏನು ಹೇಳಿವಿ ಇಲ್ಲಿ ಬರಿಬೇಕು. ಇದಾದಮೇಲೆ ನೆಕ್ಸ್ಟು ಪ್ರಾಫಿಟ್ ಆರ್ ಗೇನನ್ನು ನಾವು ಅಸರ್ಟೈನ್ ಮಾಡಬೇಕು. ಪ್ರಾಫಿಟ್ ಆರ್ ಗೇನ್ ಅಸರ್ಟೈನ್ ಮಾಡೋದಕ್ಕೆ ಒಂದು ವರ್ಕಿಂಗ್ ನೋಟನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಅಂತಂದ್ರೆ, ಹಿಸ್ಟಾರಿಕಲ್ ರೇಟ್ದಲ್ಲಿ ಪ್ರಾಫಿಟ್ ಗೇನು ಯಾವುದು ಮೆನ್ಷನ್ ಇರೋಂಗಿಲ್ಲ. ಕರೆಂಟ್ ರೇಟು ಮತ್ತು ಕರೆಂಟ್ ರೇಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್ ಮೆಥಡ್ ಒಳಗೆ ನೀವು ಪ್ರಾಫಿಟ್ ಗೇನು ಅನ್ನೋದನ್ನು ಹೇಳಬೇಕು. ಇಲ್ಲಿ ಇನ್ ಕೇಸ್ ಫಸ್ಟ್ ಕರೆಂಟ್ ರೇಟ್ ಮೆಥಡ್ದೊಳಗೆ ಫಾರ್ಮುಲಾ ಪ್ರಾಫಿಟ್ ಬಾರ್ ಗೇನ್ ಈಸ್ ಈಕ್ವಲ್ ಟು ಇಕ್ವಿಟಿ ನೆಟ್ವರ್ತ್ ಇನ್ HR ಮೈನಸ್ ಇಕ್ವಿಟಿ ನೆಟ್ವರ್ತ್ ಇನ್ CR. ಹಿಂದೆ ನೀವು ಕ್ಯಾಲ್ಕುಲೇಟ್ ಮಾಡಿರೋದು ಇದೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಕ್ವಿಟಿ ಆ್ಯಂಡ್ ನೆಟ್ವರ್ತ್ HR ಒಳಗೆ 11,000 ಸಮಥಿಂಗ್ ಐತಿ, CR ಒಳಗೆ 9,700 ಸಮಥಿಂಗ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಗೇನ್ ಆಯಿತು ಅಥವಾ ಲಾಸ್ ಆಯಿತು ಅನ್ನೋದು. 11,000 ಸಮಥಿಂಗ್ ಇರೋದು 9,700 ಆಗೈತಿ ಅಂದ್ರೆ ರೆಡ್ಯೂಸ್ ಆಯ್ತು ವ್ಯಾಲ್ಯೂ. ಇಕ್ವಿಟಿ ನೆಟ್ವರ್ತದ್ದು ರೆಡ್ಯೂಸ್ ಆಯಿತು ಅಂದ್ರೆ ಲಾಸ್ ಅಂತ ಅರ್ಥ. ವ್ಯಾಲ್ಯೂ ಬರೀರಿ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1,672.47 ಇದೇನು ಲಾಸ್. ಅದೇ ರೀತಿ ಎರಡನೇ ಕೇಸ್ ಯಾವುದು ಅಂದ್ರೆ, ಇನ್ ಕೇಸ್ ಆಫ್ ಕರೆಂಟ್ ರೇಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್ ಮೆಥಡ್. ಇಲ್ಲಿಯೂ ಕೂಡ ಸೇಮ್ ಫಾರ್ಮುಲಾ ಬರಿಬೇಕು. ಬಟ್ ಏನು HR ಇರೋದು ಸೇಮ್ ಇರುತ್ತೆ. ಇಲ್ಲಿ ನಾವು ಯಾವ ಮೆಥಡ್ ಮಾಡ್ತಿರ್ತೇವೋ ಅದರದ್ದು ಇಕ್ವಿಟಿ ನೆಟ್ವರ್ತನ್ನು ಬರಿಬೇಕು. ಇಲ್ಲಿಯೂ ಕೂಡ ನಾವು ಸ್ಲೈಡ್ ನೋಡೋದಾದ್ರೆ ಪ್ರೀವಿಯಸ್ ಇದ್ದು ಫಸ್ಟ್ HR ಒಳಗೆ 11,000 ಸಮಥಿಂಗ್ ಐತಿ, CR ಬಾರ್ NCRದಲ್ಲಿ 10,000 ಸಮಥಿಂಗ್ ಇಕ್ವಿಟಿ ನೆಟ್ವರ್ತ್ ಇದೆ. ಇವೆರಡು ಮೈನಸ್ ಮಾಡಿದರೆ ಬರೋದು ಗೇನ್ ಅಥವಾ ಲಾಸ್. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನಾಗೈತಿ, ಮತ್ತು ಕೂಡ ವ್ಯಾಲ್ಯೂ ಡಿಕ್ರೀಸ್ ಒಳಗೆ ಐತಿ. ಅಂದ್ರೆ ನಮ್ಮ ಇಕ್ವಿಟಿ ನೆಟ್ವರ್ತ್ ಕಡಿಮೆ ಆಯಿತು. ಕಡಿಮೆ ಆಗಿದೆ ಅಂದ್ರೆ ಲಾಸ್. ಇಲ್ಲಿ ಲಾಸು ಎಷ್ಟು ಬರುತ್ತೆ ಅಂದ್ರೆ 836.24. ಇದನ್ನು ನಾವು ನೆಕ್ಸ್ಟು ನಮ್ಮ ಬ್ಯಾಲೆನ್ಸ್ ಶೀಟ್ ಒಳಗೆ ಮೆನ್ಷನ್ ಮಾಡಬೇಕು. ಲಾಸ್ ಅಂತ ಹೇಳಿ ಬರೋದು ಎಲ್ಲೇ ಡೈರೆಕ್ಟ್ಲಿ ನೀವು CR ಮತ್ತು CR ಬಾರ್ NCRದಲ್ಲಿ ಬರೆದ್ರೆ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ವಿಡಿಯೋನ ಪೂರ್ತಿ ಎಂಡ್ವರೆಗೆ ನೋಡಿರಿ. ಅಂದ್ರೆ ಯಾವುದನ್ನು ಸರ್ಟೇನ್ ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಈ ಕೇಸ್ ಒಳಗೆ ನಾವು ಡಿವಿಷನ್ ಮಾಡಿದ್ವಿ. ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗೆ ಮಲ್ಟಿಫಿಕೇಷನ್ ಯಾವಾಗ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.